ಪ್ರತಿಯೊಬ್ಬ ಕಲಾವಿದನಿಗೂ ಇಂಥ ಪಾತ್ರಗಳು ಸಿಗಲ್ಲ. ಮುಖ್ಯವಾಗಿ ನಾನು ಸಿನಿಮಾ ನೋಡ್ತಾ ಅನ್ನಿಸ್ತು, ನಮ್ಮ ಮಿಕ್ಕ ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಒಂದು ಅಡುಗೆ ಚೆನ್ನಾಗಾಗಬೇಕು, ಅಥವಾ ಒಂದು ಬಟ್ಟೆ ಚೆನ್ನಾಗಿ ನೇಯ್ಗೆ ಆಗಬೇಕು, ಅಥವಾ ಒಂದು ಪ್ರಾಡಕ್ಟ್ ಹೊರಗಡೆ ಬರಬೇಕು ಅಂತಂದರೆ ಅದು ಒಬ್ಬರು ಕೆಲಸ ಆಗೋದಿಲ್ಲ. ಹಾಗಾಗಿ ಈ ಏನು ಒಂದು ತನಿಖೆಯ ಪ್ರಕರಣದಲ್ಲಿ ಎಸ್ ಕೆ ಉಮೇಶ್ ಅವರ ಪಾತ್ರವನ್ನು ಮಾಡಿದಂಥ ನಮ್ಮ ಹರ್ಷ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಖಡಕ್ ಪೊಲೀಸ್ ಅನ್ನುವಾಗ ಅಲ್ಲೊಂದು ಹುದಿ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಹೇಳೋದು ಏನಂದರೆ, ಪೊಲೀಸ್ ಅಂದ ತಕ್ಷಣ ಅವ್ರಿಗೆ ಹೃದಯನೇ ಇರೋದಿಲ್ಲ ಅಂತ ಅನ್ಕೋಬಾರ್ದು. ಅವರು ಒಂದು ತಂದೆ ಆಗ್ತಾರೆ, ಅವ್ರಿಗೂ ಮಕ್ಕಳಾಗತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕೇಸ್ ಬಂದಾಗ ಎಸ್ ಕೆ ಉಮೇಶ್ ಅವರು ಬಿಟ್ಬಿಡ್ಬೋದಾಗಿತ್ತು. ಯಾವುದೋ 5-10 ವರ್ಷದ ಹಿಂದಿನ ಕೇಸು, ಎಷ್ಟೋ ಸಾವು ನೋವುಗಳು ನಡೀತಾನೆ ಇರುತ್ತೆ. ಆದರೂ ಯಾವುದಾದ್ರೂ ದೊಡ್ಡ ಸಾಹುಕಾರ ಮಕ್ಕಳು, ಮಿನಿಸ್ಟ್ರ್ ಮಕ್ಕಳು ಅಂಥವ್ರು ಏನಾದರೂ ಕಳೆದೋಗಿದ್ರೆ ಅದನ್ನು ಹುಡುಕೋಕ್ಕೆ ಪೊಲೀಸ್ ಪ್ರಯತ್ನ ಪಡ್ತಾರೆ ಸಾಧಾರಣವಾಗಿ. ಆದರೆ ಸಾಮಾನ್ಯ ಪ್ರಜೆ, ಒಬ್ಬ ಮಿಡ್ಲ್ ಕ್ಲಾಸ್ ಮ್ಯಾನ್, ಅದು ಹೆಂಡತಿನೂ ಕಳ್ಕೊಂಡಿರ್ತಾನೆ ಆಕ್ಸಿಡೆಂಟಲ್ಲಿ, ಅಂದರೆ ಬಾತ್ರೂಮಲ್ಲಿ, ಹಾಗೂ ಮಗಳನ್ನ ಕಾಣೆ ಆಗ್ತಾನೆ. ಹೇಳ್ತಾನವನು, ನನ್ನೆಲ್ಲ ನೀವೆಲ್ಲ ಒಂಟಿ ಮಾಡಿ ಹೋಗ್ತಾ ಇದ್ದೀರಾ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಇದರ ಸಂದೇಶ ಏನಂದರೆ, ಈ ಸಿನಿಮಾದ ಸಂದೇಶ ಏನಂದರೆ, ಮುಖ್ಯವಾಗಿ ತಂದೆ ತಾಯಿಯ ಜೊತೆಗೆ ಮಕ್ಕಳು ಯಾವುದೇ ಗುಟ್ಟನ್ನು ಇಡಬಾರ್ದು. ಯಾಕೆಂದರೆ ನಾವು ಮಕ್ಕಳನ್ನ ಹೆತ್ತಿ ಸುಮಾರು 20-25 ವರ್ಷ ಸಾಕಿರ್ತೀವಿ. ಆದರೆ ಕೇವಲ ಒಂದು ದಿವಸಕ್ಕೆ ಬಂದು ಹೋಗೋಬ್ಬ ಗೆಳೆಯನಿಗೆ ತಮ್ಮ ಇಡೀ ಜನ್ಮವನ್ನೇ ಕೊಟ್ಬಿಡ್ತಾರೆ. ನಾವು ತಂದೆ ತಾಯಿಗಳು ನೋಡಿ ಮಾಡಿ ಒಂದು ಜವಾಬ್ದಾರಿ ಅದು ಕುಟುಂಬಕ್ಕೆ ನಾವು ಕೊಡಬೇಕು ಅಂತ ಇರಬೇಕಾದಾಗ, ಅಲ್ಲಿ ನೀವು ಒಂದು ಪಾತ್ರದಲ್ಲಿ ನೋಡಿರ್ಬೋದು ನೀವು, ಅವ್ರ ಅಣ್ಣ ಬಂದು ಹೇಳ್ತಾನೆ, ಬುದ್ಧಿ ಹೇಳ್ತಾನೆ, ಈ ಹುಡುಗಿಗಿಂತ ದುಡ್ಡಿರೋರು ಬಂದರೆ ನಿನ್ನ ಜೀವನ ಚೆನ್ನಾಗಾಗತ್ತೆ ಅಂತ. ಆ ಥರ ಆಗ್ಬಿಡ್ತು ಅಂತಂದರೆ ಎಲ್ಲ ದುಡ್ಡಿರೋ ನನಗೆ ಹೋಗ್ಬೇಕಾಗತ್ತೆ. ಆದರೆ ನಿಜವಾದ ನಾನು ಹೇಳೋದೇನಪ್ಪ ಅಂದರೆ, ಬಡವ್ರ ಮನೆಯಲ್ಲೂ ಮರ್ಯಾದೆ ಇರುತ್ತೆ, ಮಧ್ಯಮ ವರ್ಗದಲ್ಲೂ ಮರ್ಯಾದೆ ಇರುತ್ತೆ, ಸಾಹುಕಾರ ಮನೆಯಲ್ಲೂ ಮರ್ಯಾದೆ ಇರುತ್ತೆ. ಆ ಮರ್ಯಾದೆನೇ ಉಳಿಸ್ಕೊಳ್ಳುವಂಥ ಕುಟುಂಬಗಳು ಇದ್ದರೆ ಮಾತ್ರ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅನ್ನೋದನ್ನು ಬಹಳ ಸಾಂದರ್ಭಿಕವಾಗಿ ಈ ಚಿತ್ರವನ್ನು ಮಾಡಿ ತೋರಿಸಿದ್ದಾರೆ. ನಾನು ಮೊದಲೇ ಹೇಳಿದಾಗ, ಈ ಪಿಕ್ಚರ್ನ ಹೀರೋ ನಾನಲ್ಲ, ಅಥವಾ ನಾವು ಯಾರೂ ಅಲ್ಲ, ಉಮೇಶ್ ಅವರು. ಉಮೇಶ್ ಅವ್ರಿಗೆ ನನಗೆ ಸಾಥ್ ಕೊಡ್ತೀನಿ. ಯಾಕೆಂದರೆ ಅವ್ರಿಗೂ ಒಂದು ಮಗಳಿದ್ದಾರೆ. ನೀವೇನೋ ಕೇಳಿದ್ರೆ ಎಮೋಷನ್ ಆದ್ರ ಅಂತ, ಹಿಂಗೆ ಆಗೋದು. ನಾವು ಅವ್ರು ಇಲ್ಲದೇ ಇದ್ರೆ ಈ ಒಂದು ಕಥೆನೇ ಬರ್ತಾ ಇರಲಿಲ್ಲ. ಎಷ್ಟೋ ಸಿನಿಮಾಗಳಲ್ಲಿ ಮಕ್ಕಳು ಹೇಗಿರಬೇಕು ಅಂತ ನೀವು ನೋಡಿರ್ಬೋದು. ಇತ್ತೀಚೆಗೆ ನಮ್ಮ ರಾಜ್ಕುಮಾರ್ ಅವರು ಒಂದು ಸಿನಿಮಾವನ್ನು ಮಾಡಿದ, ಕಡೆಯ ದಿನಗಳಲ್ಲಿ ಮಾಡಿದಂಥ ಸಿನಿಮಾ, ತುಂಬ ಅದ್ಭುತವಾದ ಸಿನಿಮಾ ಅದು. ಅಲ್ಲಲ್ಲ, ಅದಕ್ಕೆ ಇಲ್ಲ ಮರ್ತಿದ್ದೀನಿ, ಹೇಳ್ತೀನಿ. ಆ 3 ಜನ ಮಕ್ಕಳು, ಗಂಡು ಮಕ್ಕಳಿಗೆ ಜೀವನ ಚೈತ್ರ, ಅಲ್ಲಿ ಮಕ್ಕಳಿಗೆ ಒಂದು ಜವಾಬ್ದಾರಿಯನ್ನು ಹೇಳ್ತಾರೆ. ಬಹುಶಃ ನನಗೆ ಇವತ್ತು ಆ ಒಂದು ತಂದೆ ತರ ಇರಬೇಕು, ರಾಜ್ಕುಮಾರ್ ತರ ತಂದೆ ತರ ಇರಬೇಕು. ಸೊ ಇವತ್ತಿಗೆ ಈ ಸಿನಿಮಾ ಕೇವಲ ನಟರಿಗೆ ಮಾತ್ರ ಮೀಸಿದ್ದಲ್ಲ, ಇದರ ನಿರ್ದೇಶನ ಮಾಡಿದಂಥ ವೆಂಕಟ್ ಭಾರದ್ವಾಜ್, ಇದಕ್ಕೆ ಮ್ಯೂಸಿಕ್ ಕೊಟ್ಟಂಥ ಸಮೀರ್ ಕುಲಕರ್ಣಿ, ಹಾಗೂ ಇದನ್ನ DOP ಪ್ರಮೋದ್ ಅವರು, ಎಡಿಟ್ ಮಾಡಿದಂಥ ಶಮೀಕ್, ಇವರೆಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ಹೇಳಬೇಕಾದ್ರೆ ನಿರ್ಮಾಪಕನಿಗೆ ಹೇಳಬೇಕು. ಇವತ್ತು ಕನ್ನಡ ಚಿತ್ರರಂಗ ಸ್ವರ್ಗೋಗ್ಬಿಟ್ಟಿದೆ. ನಾವು ಎಷ್ಟೇ ಕಷ್ಟಪಟ್ಟು ಏನೇ ಸಿನಿಮಾ ಮಾಡಿದ್ರು ನಾವು ಒಂದು ರೀತಿಯ ಭಿಕ್ಷುಕರಾಗ್ಬಿಟ್ಟಿದ್ದೀವಿ. ನಮಗೆ ಈ ಥಿಯೇಟರ್ ಕೊಡಿ, ಇಷ್ಟು ಟೈಮಿಗೆ ಕೊಡಿ ಅಂತ ಕೇಳಬೇಕಾದ ಕನ್ನಡದ ನೆಲದಲ್ಲೇ ನಮ್ಗೆ ಈ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದಕ್ಕೆ ಕಾರಣ ಯಾರನ್ನ ದುಷ್ಟೊಂದು ಗೊತ್ತಾಗ್ತಾ ಇಲ್ಲ. ನಾವು ಹಲವಾರು ಬಾರಿ ಚೇಂಬರ್ಗೆ ಕಂಪ್ಲೇಂಟ್ಗಳೆಲ್ಲ ಬಂದಾಗ ಹೇಳ್ತೀವಿ, ದಯಮಾಡಿ ಕನ್ನಡ ನಿರ್ಮಾಪಕರಿಗೆ ಶೋಷಣೆ ಮಾಡಬೇಡಿ, ಕೊಡಿ ಅಂತ. ನಾವೆಲ್ಲ ಮಾಡ್ತಾ ಇದ್ದ ಕಾಲದಲ್ಲಿ ಯಾವುದೇ ಒಂದು ಸಿನಿಮಾ ಕೂಡ ಕೋಟಿನಾಗ ಇಟ್ಕೊಂಡು ಮಾಡ್ದವಳಲ್ಲ. ಆದರೆ ಒಬ್ಬ ವ್ಯಕ್ತಿಯ ಸಿನಿಮಾಗಳು ಹೇಗೆ ಬರ್ತಾ ಇತ್ತು ಅಂದರೆ, ಆದರ್ಶವನ್ನು ನೋಡಿ ಮಾಡಿದಂಥ ಸಿನಿಮಾಗಳು ಬರ್ತಾ ಇತ್ತು ಕನ್ನಡದಲ್ಲಿ. ಅವತ್ತು ರೀಲ್ ಸಿನಿಮಾ, ಇವತ್ತು ಡಿಜಿಟಲ್ ಸಿನಿಮಾ. ಆದರೂ ಈ ನಿರ್ಮಾಪಕರು ನಮ್ಮ ದಿನೇಶ್ ಮತ್ತು ಲಕ್ಷ್ಮಣ್ ಅವರು ಅವರ ಎದೆಗಾರಿಕೆಗೆ ನಾನು
ಮೆಚ್ತೀನಿ. ಹಾಗೆ ಉಮೇಶ್ ಅವರ ಎದೆಗಾರಿಕೆಗೆ ನಾನು ಮೆಚ್ತೀನಿ. ಹಾಗೆ ಈ ಚಿತ್ರದಲ್ಲಿ ಅಭಿನಯಿಸಿರುವ ಎಲ್ಲ ಕಲಾವಿದರು ಪರಿಪೂರ್ಣವಾದ ಅಭಿನಯವನ್ನು ಕೊಟ್ಟಿದ್ದಾರೆ. ಒಂದು ರೀತಿ ಥ್ರಿಲ್ಲಿಂಗ್ ಆಗಿತ್ತು. ಎಲ್ಲರೂ ಬಯಸೋದಂದ್ರೆ ಫಾಸ್ಟಾಗಿ ಹೋಗ್ಬಿಡ್ಬೇಕು ಅಂತ ಆಗಲ್ಲ. ಒಂದು ಯಾವುದೇ ಅಡುಗೆ ಮಾಡಬೇಕಾದ್ರೂ ಅದಕ್ಕೆ ಒಂದು ಹದ ಬರಬೇಕು. ಒಂದು ಮಗು ಹುಟ್ಟಬೇಕಾದ್ರೂ ಒಂದು 9 ತಿಂಗಳು ಕಾಯಬೇಕು. ಅದೇ ರೀತಿ ಯಾವುದೇ ಒಂದು ಪದಾರ್ಥಗಳನ್ನ ಮುಂಚೆನೇ ಹೇಳಿದಾಗೆ ಸ್ವಲ್ಪ ಹೊತ್ತು ಕಾದರೆ ಅದರ ಒಂದು ಪ್ರಭಾವ ನಿಮ್ಗೆ ಗೊತ್ತಾಗತ್ತೆ. ದಯಮಾಡಿ ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ಕೈ ಮುಗಿದು ಬೇಡ್ಕೋತೀನಿ, ನಮ್ಮ ನಿರ್ಮಾಪಕರ ಉಳಿಸಿ ಈ ಚಿತ್ರವನ್ನು ಸಾಕಷ್ಟು ಪ್ರಚಾರ ಮಾಡೋದ್ರ ಮೂಲಕ ತಂದೆ ತಾಯಿಗಳೆಲ್ಲ ಬರಬೇಕು. ನಾನು ಮುಖ್ಯವಾಗಿ ಹೇಳೋದು ಎಲ್ಲ ತಂದೆ ತಾಯಿಗಳು ಬರಬೇಕು, ಮಕ್ಕಳು ಬಂದು ನೋಡ್ಬೇಕು ಈ ಸಿನಿಮಾನ. ಇವತ್ತು ಕಾಲ ಬದಲಾಗಿದೆ, ಜೀನ್ಸ್ ಬಂದ್ಬಿಟ್ಟಿದೆ, ಆಮೇಲೆ ಜೀನ್ಸ್ ಸೆಟ್ ಬಂದ್ಬಿಟ್ಟಿದೆ. ಆದರೆ ಬರಬೇಕಾಗಿರೋದು ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಬರಬೇಕು, ನಮ್ಮ ಕರ್ನಾಟಕದ ಸಂಸ್ಕೃತಿ ಬರಬೇಕು, ನಾವಾಗಬೇಕು. ಅವತ್ತೇ ಕನ್ನಡ ಚಿತ್ರರಂಗ ಉಳಿಯೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೇಳಿರೋ ಕಥೆನ ನಾವು ಕೇಳಿದ್ದೀವಿ, ಆದ್ರೆ ಈ ಕಥೆಯನ್ನ ನೀವು ನೋಡಿದ್ದೀರಾ, ಮತ್ತೆ ಇಲ್ಲಿ ಎಲ್ಲರ ಜೊತೆ ಕೂತು ನೋಡಿದ್ದೀರಾ, ಏನು ವಿಶೇಷ ಅನ್ಸುತ್ತೆ? ಅದ್ಭುತವಾಗಿ ಈ ಸಿನಿಮಾ ಮೂಡ್ ಬಂದಿದೆ. ನಾವು ಯಾವುದೇ ಒಂದು ಕೇಸ್ನ ಪತ್ತೆ ಮಾಡುವಂಥ ಕೆಲಸದಲ್ಲಿದ್ದಾಗ ಏನಾಗ್ತದೆ, ಅದರೊಳಗಡೆ ಸೇರ್ಕೊಬಿಡ್ತೀವಿ ನಾವು. ಇದರಲ್ಲಿ ಭಾಳ ಕೊನೆಯಲ್ಲಿ ಭಾಳ ಅದ್ಭುತವಾಗಿ ತಂದಿದ್ದಾರೆ. ನಾನು ಹೆಣ್ಮಗಳು ತೀರ್ಕೊಬಿಟ್ಟಿದ್ದಾಳೆ ಅಂತ ಅನ್ನುವಂಥದ್ದು ಹೇಳೋಕೆ ನಂಗೆ ಶಕ್ತಿ ಇರಲಿಲ್ಲ, ನನ್ನ ಕೈಲಿ ಆಗಲಿಲ್ಲ, ನನ್ನ ಕಣ್ಣಲ್ಲಿ ನೀರು ಬಂತು. ಇಷ್ಟು ಮಾಡಿ ಅವಳ ಜೀವಂತವಾಗಿ ಬದುಕಿಲ್ವಲ್ಲ ಅಂತ ಅನ್ನುವಂಥದ್ದು. ಅದರಲ್ಲಿ ನಾನು ನನ್ನ ಕಾನ್ಸ್ಟೇಬಲ್ಗೆ ಹೇಳಿದೆ, ನನ್ನ ಕೈಲಿ ಹೇಳೋಕ್ಕಾಗೋದಿಲ್ಲ, ಏನೆಲ್ಲ ಮಾಡ್ತೀನಿ, ಯಾವ ರೌಡಿನ ಬೇಕಾದ್ರೆ ಕೊಂದಾಕ್ಬಿಡ್ತೀನಿ, ಈ ಸಮಾಜದಲ್ಲಿರುವಂಥ ಕ್ರಿಮಿನಲ್ಗಳಿಗೆ ಹೆಂಗೆ ರಿಪೇರಿ ಮಾಡಬೇಕು ಅಂತ ಗೊತ್ತು, ಬಟ್ ಈ ವಿಚಾರದಲ್ಲಿ ನನ್ನ ಕೈಲಿ ಆಗಲ್ಲ, ಇದು ನಿನಗೆ ಶಕ್ತಿ ಇದೆ ಹೇಳು ಅಂತೇಳಿ ಅಂತ. ಅದನ್ನು ಭಾಳ ಅದ್ಭುತವಾಗಿ ನಮ್ಮ ಡೈರೆಕ್ಟ್ರು ವೆಂಕಟ್ ಭಾರದ್ವಾಜ್ ಅವರು ತಂದಿದ್ದಾರೆ. ಅದಕ್ಕೆ ತಕ್ಕಂತೆ ನಮ್ಮ ಸುಂದರರಾಜ್ ಅವರ ಅಭಿನಯ ಅಂತೂ ಅಂದರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ಏನಪ್ಪ ಪಿಕ್ಚರ್ ಹೇಳ್ಕೋತಾರೆ ಬಿಡಿ, ಸಿನಿಮಾ ಒಗ್ಳ್ಕೋತಾರೆ ಬಿಡಿ, ಎತ್ತವ್ರಿಗೆ ಗಿಡ ಮುದ್ದು ಅಂತಾರೆ ಬಿಡಿ ಅನ್ನೋ ಥರದಲ್ಲಿ ನಾನು ಖಂಡಿತವಾಗ್ಲೂ ಇಲ್ಲ. ಇದರಲ್ಲಿ ಏನು ಅಂದರೆ ಇವ್ರು ಮಾತಾಡಿದ್ರು ಸುಂದರರಾಜ್ ಅವ್ರು ಭಾಳ ಅದ್ಭುತವಾದಂಥದ್ದು ಮಾತು. ನಾವು ಏನೇನೋ ಕತ್ತು ಕೈ ತಲೆ ಕತ್ತರಿಸು, ಚುಚ್ಚು, ಸಾಯಿಸು, ಬುರುಡೆ ಹೊಡೆದು ಬರೀ ಇದ್ರೊಳಗಡೆ ಮುಳುಗೋಗ್ಬಿಟ್ಟಿದ್ವಿ. ಆದ್ರೆ ಎಷ್ಟು ಬಡ್ಜೆಕ್ಟು, ಅದೆಷ್ಟು ಖರ್ಚು ಮಾಡಿದ್ರು, ಅದ್ರಲ್ಲಿ ಎಷ್ಟು ಡ್ಯಾನ್ಸ್ ಅವೆ, ಎಷ್ಟು ಮನೆ ಸುಟ್ಟರು, ಎಷ್ಟು ಮನೆ ನಾಶ ಆದೋ, ಇದು ಇಂಥದ್ರ ಮಧ್ಯೆನೂ ಸಹ ನಮ್ಮ ಸಮಾಜದಲ್ಲಿ ಸಾಮಾಜಿಕವಾಗಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿ ತಲುಪ್ತಾ ಇದ್ದೀವಿ, ಎಲ್ಲೋ ಇಡೀ ಸಂಸಾರಗಳೇ ನಾವು ಸುಟ್ಟಾಕೊಬಿಡ್ತಾ ಇದ್ದೀವಿ, ಸುಟ್ಟು ಹೋಗ್ತಾ ಇದ್ದಾವೆ. ಎಲ್ಲೋ ಒಂದು ಮಿಸ್ ಲಿಂಕ್ಗಳು ನಮ್ಮ ಜೊತೆ ಮಾತುಕತೆಗಳು ನಡೀದೆ, ಅಪ್ಪ ಅಮ್ಮದಿರ ಜೊತೆ ಆ ಮಾತುಕತೆಗಳು ನಡೀದೆ ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು ಕಾರಣ ಮುಂದೆ ಹೋಗ್ತಾ ಇದ್ದೀವಿ ನಾವು. ಅದೆಲ್ಲೋ ಮಿಸ್ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ಇಡೀ ಸಂಸಾರ ಈ ಸಿನಿಮಾವನ್ನ ಬಂದು ನೋಡಬೇಕು. ಇದಕ್ಕೆ ಭಾಳ ಮುಂಚೂಣಿಯಾಗಿ ನಿಂತ ನಮ್ಮ ದಿನೇಶ್ ಆಗಲಿ, ಪ್ರೊಡ್ಯೂಸರ್ಸು ಮತ್ತು ಲಕ್ಷ್ಮಣ್ ಅವರಾಗಲಿ ಭಾಳ ಹೆಜ್ಜೆಗೂ ನಿಂತ್ಕೊಂಡು ಇದನ್ನೇನಾದರೂ ಮಾಡಿ ತೆರೆಗೆ ತರಬೇಕಿದು, ಸಮಾಜಕ್ಕೆ ಈ ಥರದ್ದು ಬೇಕು ಅಂತೇಳಿ ಧೈರ್ಯ ಮಾಡಿ ಮುಂದೆ ಬರ್ತಾರಲ್ಲ, ಅವ್ರಿಗೊಂದು ಹ್ಯಾಟ್ಸ್ ಆಫ್. ನಾವೆಲ್ಲ ಹಿಂದೆ ಇರ್ತೀವಿ, ಮಾಡೋರೆಲ್ಲ ನಾವೆಲ್ಲ ಹಿಂದೆ ಇರ್ತೀವಿ, ಬಟ್ ಅವರಿದಾರಲ್ಲ, ದೇ ಆರ್ ರಿಯಲ್ ಹೀರೋಸ್. ನಾವು ಆಗ್ತೀವಿ ಸರ್, ನಾವು ಮಾಡ್ತೀವಿ, ಇಂಥ ಸಮಾಜಕ್ಕೆ ಬೇಕು ಅಂತ ಬರ್ತಾರಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್. ಅದು ಆ ಕಾರಣಕ್ಕೆ ಅವ್ರಿಗೆ ನನ್ನ ಮೊದಲನೇ ಸೆಲ್ಯೂಟ್. ಮತ್ತು ಇದರೊಳಗಡೆ ಮಾಡಿರ್ತಕ್ಕಂಥ ಪಾತ್ರಧಾರಿಗಳೇನಿದಾರೋ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ. ಫೈನಲಿ ಇಡೀ ಎಲ್ಲರೂ ಬಂದು ಇಂಥ ಸಿನಿಮಾ ಗೆಲ್ಲಿಸ್ಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಾನು ಹರ್ಷ ಅರ್ಜುನ್ ಅಂತ. ಚಾರ್ ಸೀಟ್ ಸಿನಿಮಾದಲ್ಲಿ ಎಸ್ ಕೆ ಉಮೇಶ್ ಸರ್ ಪಾತ್ರನ ನಾನು ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ವೆಂಕಟ್ ಭಾರದ್ವಾಜ್ ಸರ್, ನಮ್ಮ ನಿರ್ದೇಶಕರು. ಬಿಕಾಸ್ ಈ ಥರದೊಂದು ಪಾತ್ರ, ಈ ಥರದೊಂದು ಸ್ಕ್ರೀನ್ ಪ್ಲೇ, ಈ ಥರದೊಂದು ಸಬ್ಜೆಕ್ಟ್ಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ, ಹಾಗೆ ನನ್ನ ಪ್ರೊಡ್ಯೂಸರ್ಸ್ ಕೂಡ ಥ್ಯಾಂಕ್ ಯು. ಒಂದು ಪೊಲೀಸ್ ಪಾತ್ರ ಅಂತ ಬಂದಾಗ ನಾವು ಯೂಶಲಿ ನೋಡೋದು ಸಿಕ್ಕಾಪಟ್ಟೆ ಅವ್ರು ರಫ್ ಆ್ಯಂಡ್ ಟಫ್ ಆಗಿರ್ತಾರೆ, ಅವರು ಮಾತೆತ್ತಿದ್ರೆ ಬೈತಾರೆ ಅಥವಾ ಕಣ್ಣಲ್ಲೇ ಕೊಲ್ತಾರೆ ಅನ್ನೋ ಲೆಕ್ಕಕ್ಕಿರುತ್ತೆ. ಬಟ್ ಈ ಸಿನಿಮಾ ನಾನು ಮಾಡ್ತಾ ಇವತ್ತು ನಾನು ಸಿನಿಮಾ ನೋಡಿರೋದು, ಪೂರ್ತಿಯಾಗಿ ಸಿನಿಮಾ ನೋಡಿರೋದು ಇವತ್ತು. ಸೊ ಲಿಟ್ರಲಿ ನನಗೂ ಎಷ್ಟೋ ಜಾಗದಲ್ಲಿ ಎಮೋಷನ್ ಆಗ್ತಾ ಇತ್ತು. ಅಂದರೆ ಹೆಂಗೆ ಕ್ಯಾರಿ ಮಾಡಿರ್ಬೋದು ಅವರು, ಅಂದರೆ ಉಮೇಶ್ ಸರ್ ಯಾವ ಥರ ಕ್ಯಾರಿ ಮಾಡಿರ್ಬೋದು ಈ ಒಂದು ಕೇಸ್ನ, ಆಫ್ ದಿ ರೆಕಾರ್ಡ್ ಕೇಸ್ನ, ಅವರ ಸ್ಟೇಷನ್ ಬರದೇ ಇರೋ ಕೇಸ್ನ ಈ ಥರದ್ದು ಹ್ಯಾಂಡಲ್ ಮಾಡಿದಾರಂಥದ್ದು.
ಸೊ ಲಿಟ್ರಲಿ ನನ್ನ ಕೋ ಆರ್ಟಿಸ್ಟ್ಗಳಿಗೆ ಥ್ಯಾಂಕ್ ಯು. ಮ್ಯೂಸಿಕ್ ಡೈರೆಕ್ಟರ್ಗೆ ಸ್ಪೆಷಲ್ ಥ್ಯಾಂಕ್ಸ್, ಬಿಕಾಸ್ ಅವ್ರು ಬಿ ಜಿ ಎಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರಮೋದ್ ತುಂಬ ಚೆನ್ನಾಗಿ ನಮ್ಮನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ನಾನು ಎಲ್ಲ ಕನ್ನಡಿಗರಲ್ಲೂ ಕೇಳ್ಕೊಳ್ಳೋದೇನೆಂದರೆ, ಈ ಥರದ್ದೊಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಬಂದಾಗ ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ನಮಗೆ ಸಿಕ್ಕಿರೋ ಕೆಲವೇ ಶೋಸ್ ಇರುತ್ತೆ, ಆ ಶೋಸ್ಗಳಿಗೆ ಹೋಗಿ ಫ್ಯಾಮಿಲಿ ಜೊತೆ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪಡ್ಕೊಂಡಿರೋ 3 ಟಿಪ್ಸ್ ಯಾವುದು ಇದು ಶುರು ಮಾಡೋಕ್ಕಿಂತ ಮುಂಚೆ? ಮೇಡಮ್. ಅಂದರೆ ಅವ್ರ ಹತ್ರ ಕೇಳಿ ಡಿಸ್ಕಷನ್ ಮಾಡಿದ್ದೀನಿ ನಾನು. ಅಂದರೆ ಬಿಫೋರ್ ಸಿನಿಮಾ ಫಸ್ಟು ಕಣ್ಣಿದೆ ಅಲ್ವಾ, ದ ಎಂಟೈರ್ ಕಣ್ಣಲ್ಲೇ ಇರಬೇಕು ಅಂತ. ಪೊಲೀಸ್ ಅಂದರೆ ಕಣ್ಣು ಅಂತ ಫಸ್ಟ್ ಥಿಂಗ್. ಎರಡನೇದ್ದು ಆ ಸಿಚುವೇಶನ್ಗೆ ತಕ್ಕಂತೆ ಆ್ಯಕ್ಟ್ ಮಾಡಬೇಕು. ದ ರಿಯಲ್ ಪೊಲೀಸ್ ಆಲ್ಸೋ ಮಾಡ್ತಾರೆ ಅಂತ ಅವರು ನನಗೆ ಹೇಳಿದ್ದು. ಅಂದರೆ ನೀವು ಕೆಲವು ಸಲ ರೌಡಿಗಳ ಜೊತೆ ಬಿಹೇವ್ ಮಾಡಬೇಕಾದ್ರೆ ನಿಮ್ಮ ಆ ಫೋರ್ಸೇ ಬೇರೆ ಇರುತ್ತೆ. ಆ್ಯಂಡ್ ಈ ಥರದ್ದು ಕೇಸ್ಗಳು ಬಂದಾಗ ನಿಮ್ಮಲ್ಲೂ ಒಂದು ಹೃದಯ ಇದೆ, ಒಂದು ತಾಯಿ ಹೃದಯ ಇದೆ, ನೀವು ಆ ಥರದ್ದು ಅವ್ರ ಜೊತೆ ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಸರ್ ಹೇಳಿದ್ರು ಆ್ಯಕ್ಚುಲಿ. ಸೊ ಅವೆರಡೂ ಮೈಂಡಲ್ಲಿತ್ತು. ಸೊ ಯಾವ್ಯಾವ ಸೀನ್ಗೆ ಏನೇನು ಚೇಂಜ್ ಓವರ್ ಬೇಕಾಗಿತ್ತು ಅದನ್ನೆಲ್ಲ ನಾವು ಪ್ರಯತ್ನ ಪಟ್ಟಿದ್ದೀವಿ. ಅಷ್ಟು ಮೇಡಮ್. ಸರ್ ಏನು ಅಪ್ರಿಸಿಯೇಷನ್ ಮಾಡಿದ್ರು ನಿಮಗೆ ನಿಮ್ಮ ಪಾತ್ರ ಮೂಲಕ ಇವಾಗ ಥಿಯೇಟರಲ್ಲಿ ನೋಡಿದ್ರಲ್ಲ? ಸೊ ಅವ್ರು ಮೊನ್ನೆ ಆ್ಯಕ್ಚುಲಿ ನೋಡಿದ್ರು ಸಿನಿಮಾನ. ಮೊನ್ನೆ ಅವ್ರು ಸಿನಿಮಾ ನೋಡಿ ನನಗೆ ನನ್ನನ್ನು ನಾನು ನೋಡಿದೆ ಅಂತ ಹೇಳಿದರು. ದಟ್ ಈಸ್ ನನಗದು ಮೋರ್ ದೆನ್ ಇನಫ್ ಅಂತ ಅನಿಸುತ್ತೆ. ಬಿಕಾಸ್ ಅವ್ರ ಪಾತ್ರನ ಅಷ್ಟು ಸುಲಭ ಅಲ್ಲ. ಅಂದರೆ ಕನ್ವಿನ್ಸ್ ಮಾಡೋದು, ಅವರನ್ನೇ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಾವು ಅದಕ್ಕೆ ಪ್ರತಿ ಸೀನು ಕೂಡ ಎಲ್ಲೂ ಜಾಸ್ತಿ ಮಾಡೋ ಪ್ರಯತ್ನನೇ ಪಟ್ಟಿಲ್ಲ. ಅಂದರೆ ಆ್ಯಕ್ಟಿಂಗಲ್ಲಿ ನಾವು ಅದನ್ನು ಕಮರ್ಷಿಯಲೈಸ್ ಆಗಿ ತಂದು ಅದನ್ನು ಆ ಥರ ಮಾಡೋ ಪ್ರಯತ್ನ ಪಟ್ಟಿಲ್ಲ. ಎಲ್ಲ ಜಾಗದಲ್ಲೂ ರಿಯಲಿಸ್ಟಿಕ್ ಆಗಿ ಎಷ್ಟು ಬಾಡಿ ಲ್ಯಾಂಗ್ವೇಜ್ ಎಷ್ಟು ಬೇಕು, ನಮ್ಮ ಧ್ವನಿ ಎಷ್ಟು ಬೇಕು, ಅಥವಾ ಎಕ್ಸ್ಪ್ರೆಷನ್ಸ್ ಎಷ್ಟೆಷ್ಟು ಬೇಕು ಅಷ್ಟೇ ಹೋಲ್ಡ್ ಮಾಡಿ ಪ್ರತಿ ಶಾಟು ಕೂಡ ನಾನು ಹಾಗೆ ಕಂಪೋಸ್ ಮಾಡಿದ್ದೀನಿ. ಆ್ಯಕ್ಟಿಂಗು ಕೂಡ ಹಾಗೆ ಮಾಡೋ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ಜನ ಡಿಸೈಡ್ ಮಾಡಬೇಕು ಎಸ್ ಕೆ ಉಮೇಶ್ ಸರ್ ಪಾತ್ರನ ಹೆಂಗೆ ಕನ್ವಿನ್ಸ್ ಮಾಡಿದ್ದೀನಿ ಅಂತ ಜನ ಡಿಸೈಡ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಜನರನ್ನ ತಲುಪಿಸಿ, ಥಿಯೇಟ್ರಿಗೆ ಕರೆಸೋ ಪ್ರಯತ್ನ ಪಡಿ. ಪ್ಲೀಸ್ ಎಲ್ಲರೂ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಚಾರ್ಜ್ ಶೀಟಲ್ಲಿ ಒಂದು ಮನೋಜ್ ಅಂತೇಳಿ ಒಂದು ಪಾತ್ರ ಮಾಡಿದ್ದೀನಿ ಆಸ್ ಅನ್ ಇನ್ಸ್ಪೆಕ್ಟರ್ ಅಂತೇಳಿ. ಸೊ ಎಸ್ ಕೆ ಉಮೇಶ್ ಅವರು ನಮ್ಮದು ಸೀನಿಯರ್ ಇರ್ತಾರೆ. ಸೊ ಅದರಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಸೊ ಅಮೇಜಿಂಗ್ ಮೂವಿ, ಫ್ಯಾಂಟಾಸ್ಟಿಕ್ ಮೂವಿ. ಒಂದು ಏನು ಮೆಸೇಜ್ ಏನಿದೆ ಅಂದರೆ, ಈಗಿನ ಜನ್ರೇಷನಲ್ಲಿ ಅಥವಾ ಮುಂದಿನ ಫ್ಯೂಚರ್ ಹಳೆ ಜನ್ರೇಷನಲ್ಲೂ ಕೂಡ ಮಕ್ಕಳಾಗಲಿ ತಂದೆ ತಾಯಿಗೆ ಏನೋ ಪ್ರಾಬ್ಲಮ್ ಇದ್ದರೂ ಅವ್ರಿಗೆ ಹೇಳಬೇಕು, ಡಿಸ್ಕಷನ್ ಮಾಡಬೇಕು. ಇಲ್ಲಾಂದರೆ ಹೇಳಿಲ್ಲ ಅಂದರೆ ಇದೇ ಪ್ರಾಬ್ಲಮ್ ಆಗೋದು. ಸೊ ಒಂದು ಅಡ್ವೈಸ್ ಏನಂದರೆ, ಎಲ್ಲರ ಮಕ್ಕಳು ಅದು ಏನು ತಿಳ್ಕೊತಾರೆ, ತಂದೆ ತಾಯಿ ಹೇಳಿದರೆ ಅವ್ರು ಸಿಟ್ಟಿಗೆ ಹೇಳ್ತಾರೆ, ಬೇಜಾರಾಗ್ತಾರೆ ಅಂತೇಳಿ. ಸೊ ಅದೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಏನಾದರೂ ತಂದೆ ತಾಯಿ ದೇ ವಿಲ್ ರೆಸ್ಪೆಕ್ಟ್ ಯು ವರ್ಡ್ಸ್. ಓಕೆ, ಏನಾದರೂ ಕನ್ವಿನ್ಸ್ ಮಾಡ್ತಾರೆ. ಸೊ ಥ್ಯಾಂಕ್ ಯು, ಇದೇ ಹೇಳ್ತೀನಿ. ಸೊ ಎಲ್ಲರೂ ಬಂದು ಫ್ಯಾಮಿಲಿ ಕೂಡ ಸಮೇತ ಬಂದು ಇದು ಮೂವಿ ನೋಡಿ ಎಂಜಾಯ್ ಮಾಡ್ತೀರಾ, ರಿಯಲಿ ಎಂಜಾಯ್ ಮಾಡ್ತೀರಾ. ಇಟ್ ಈಸ್ ರಿಯಲಿ ಇಮೋಷ್ನಲ್ ಇದೆ, ಸೆಂಟಿಮೆಂಟ್ಸ್ ಇದೆ, ಲವ್ ಇದೆ, ಕ್ರೈಮ್ ಇದೆ. ಸೊ ದಯವಿಟ್ಟು ಎಲ್ಲರೂ ಬಂದು ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ನಾನು ಇದರಲ್ಲಿ ಉಮಾ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಮನೆ ಓನರ್ ಆಗಿ, ಸುಂದರರಾಜ್ ಸರ್ ಮನೆ ಓನರ್ ಆಗಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಎಸ್ ಕೆ ಉಮೇಶ್ ಸರ್ದು ಸ್ಟೋರಿ. ಈವನ್ ಮಧ್ಯಮ ಕುಟುಂಬದವರು ಪೊಲೀಸ್ ಮೆಟ್ಲು ಹತ್ತಿದಾಗ ನ್ಯಾಯ ಸಿಗುತ್ತೆ. ಅದ್ರ ಜೊತೆಗೆ ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ಅವರು ಪ್ರೀತಿ ಮಾಡೋದಷ್ಟೇ ಅಲ್ಲ, ಪ್ರೀತಿ ಮಾಡೋದನ್ನ ಮನೆಯವ್ರಿಗೂ ಹೇಳಬೇಕು, ಅದು ಸಮಾಜಕ್ಕೆ ಎದುರಿಸಿ. ಈಗ ಕದ್ದು ಮುಚ್ಚಿ ಏನೋ ಈ ಥರ ಹೋದಾಗ ಏನಾಗುತ್ತೆ, ಯಾವ ಥರ ತೊಂದರೆಗಳು ಬರುತ್ತೆ ಅನ್ನೋದನ್ನ ಈ ಮೂವಿಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಮೂವಿಗೆ ನನಗೆ ಅವಕಾಶ ಕೊಟ್ಟಿದ್ದು ದಿನೇಶ್ ಸರ್ ಪ್ರೊಡ್ಯೂಸರು, ಮತ್ತು ಲಕ್ಷ್ಮಣ್ ಸರು, ಜೊತೆಗೆ ಡೈರೆಕ್ಟರ್ ವೆಂಕಟ್ ಬಾಜಸ್ ಸರ್, ಹಾಗೆ ಈ ಸುಂದರರಾಜ್ ಸರ್ ಅವರ ಆ್ಯಕ್ಟಿಂಗು ಮತ್ತು ಎಸ್ ಕೆ ಉಮೇಶ್ ಸರ್ ಪಾತ್ರದಲ್ಲಿ ಮಾಡಿರೋಂಥ ಆ್ಯಕ್ಟಿಂಗ್ ಭಾಳ ಸುಂದರವಾಗಿ ಬಂದಿದೆ. ಇದರಲ್ಲಿ ಇದೊಂದು ಫ್ಯಾಮಿಲಿ ಮೂವಿ ಹೇಳ್ಬೇಕಂದ್ರೆ, ಕ್ರೈಮ್ ಥ್ರಿಲ್ಲರ್ ಆದರೂ ಫ್ಯಾಮಿಲಿ ಮೂವಿ, ಫುಲ್ ಫ್ಯಾಮಿಲಿ ಬಂದು ನೋಡುವಂಥ ಥರ ಇದೆ. ಸೊ ಇದು ಈಗ ಕನ್ನಡ ಸಿನಿಮಾಗಳು ಎಲ್ಲ ಕಡೆಗೂ ಸರ್ಕ್ಯುಲೇಟ್ ಆಗಬೇಕು. ನೀವು ಇದನ್ನು ಎಲ್ಲ ಕಡೆಗೂ ಸರ್ಕ್ಯುಲೇಟ್ ಮಾಡಿ, ಎಲ್ಲರಿಗೂ ಇನ್ಫಾರ್ಮೇಷನ್ ತಿಳಿಸಿ, ಚಿತ್ರರಂಗ ಬಂದು ನೋಡೋಕ್ಕೆ ಅವಕಾಶ ಪರವಾಗಿಲ್ಲ ಚೆನ್ನಾಗಿದೆ ಫಿಲ್ಮ್. ನೋಡ್ಬೋದು, ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು. ಸಂದೇಶ ತಂದೆ ಮಕ್ಕಳದು ಏನೋ
ಡೆಡ್ ಕೇಸ್ ಎಲ್ಲ ಓಪನ್ ಮಾಡಿ ಅದೆಲ್ಲ ಮಾಡ್ಬೋದು ಅಂತ ಸಂದೇಶ. ಮೂವಿ ತುಂಬ ಚೆನ್ನಾಗಿದೆ. ಆಮೇಲೆ ಪಾತ್ರ ಮಾಡಿರೋರೆಲ್ಲ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ತಂದೆ ಮತ್ತು ಮಗಳ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ. ಮತ್ತು ಇದರೊಳಗೆ ಏನಂತ ಹೇಳಿದ್ರೆ ಇವಾಗಿನ ಯಂಗ್ಸ್ಟರ್ಸು ಲವ್ ಮಾಡಿರ್ತಾರೆ, ಆವಾಗ ಕೊಲೆ ಒಂದೇ, ಇಲ್ಲಾಂದರೆ ಈ ಥರ ಮರ್ಡರ್ ಮಾಡೋದು ಅದೊಂದೇ ಪರಿಹಾರ ಅಲ್ಲ. ಕೂತ್ಕೊಂಡು ಮಾತಾಡಬೇಕು, ಮತ್ತು ತಂದೆ ತಾಯಿ ಏನು ಹೇಳ್ತಾರೆ ಅದನ್ನು ಸ್ವಲ್ಪ ಕೇಳಿಕೊಂಡು ನಿರ್ಧಾರ ತಗೋಬೇಕು. ಅವ್ರಿಗೆ ಮೆಚುರಿಟಿ ಇರಲ್ಲ, ತಂದೆ ತಾಯಿದು ಒಂದು ಬುದ್ಧಿವಾದ ತಗೊಂಡು ಆಮೇಲೆ ಮುಂದುವರಿಬೇಕು ಅಂತ ಹೇಳ್ತೀನಿ. ಮತ್ತು ಪಿಕ್ಚರ್ನು ಅಷ್ಟೇ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ, ಎಲ್ಲೂ ಬೋರ್ ಹೊಡೆಯೋದಿಲ್ಲ. ಬಂದು ಎಲ್ಲರೂ ನೋಡಬೇಕು ಅಂತ ನಾನು ಹೇಳ್ತೀನಿ. ನಾನು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದೀನಿ, ಬಟ್ ಆದ್ರೂ ನಮಗೆ ಈ ಪಿಕ್ಚರು ಒಂದು ಇಷ್ಟ ಆಯಿತು. ಮೂವಿಯಲ್ಲಿ ಎಲ್ಲೂ ನಮಗೆ ಬೋರ್ ಹೊಡಿತಾ ಇದೆ, ಎದ್ದೋಗೋಣ ಅಂತ ಏನೂ ಅನಿಸ್ತಿಲ್ಲ. ಇಂಟರ್ವಲ್ ಆದಮೇಲೂ ಸಸ್ಪೆನ್ಸ್ ಇಟ್ಟಿದ್ರು, ಎದ್ದೋಗ್ಬಾರ್ದು ಅಂತೇಳಿ ಇತ್ತು. ಚೆನ್ನಾಗಿದೆ ಮೂವಿ, ನೋಡ್ಬೋದು. ನಾನು ವೃತ್ತಿನಲ್ಲಿ ಡಾಕ್ಟರ್ ರಘು ಅಂತ, ಡಯಾಬಿಟಾಲಜಿಸ್ಟ್. ನಮ್ಮ ಸೀನಿಯರು ಆ್ಯಕ್ಟ್ ಮಾಡಿದ್ದಾರೆ, ಸೊ ಕರ್ಕೊಂಬಂದರು. ಸೊ ನೋಡೋಣ ಅಂತ ಬಂದ್ವಿ. ಬಟ್ ಮೂವಿ ಇಟ್ ಈಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಲ್ಲ ಹೊಸ ಆ್ಯಕ್ಟ್ರಸ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಮೆಸೇಜ್ ಇದೆ. ಎಲ್ಲ ಫ್ಯಾಮಿಲಿ, ಈ ನಡುವೆ ನಮ್ಮ ಕನ್ನಡ ಮೂವೀಸು ಸರಿಗೆ ಬರ್ತಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಫಸ್ಟು ಬಂದು ನೋಡಿ ಮೂವಿ, ಒಳ್ಳೆ ಮೆಸೇಜ್ ಕೂಡ ಇದೆ. ಆ್ಯಂಡ್ ಪರ್ಫೆಕ್ಟ್ ಫ್ಯಾಮಿಲಿ ಮೂವಿ, ಪ್ರತಿಯೊಬ್ಬರು ಬಂದು ನೋಡೋ ಅಂಥ ಮೂವಿ. ಕನ್ನಡ ಮೂವೀಸ್ನ ಪ್ರೋತ್ಸಾಹ ಮಾಡಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೂಪೇಶ್ ಅಂತ, ನಾನೊಬ್ಬ ನಟ. ಚಾರ್ಜ್ ಶೀಟ್ ಅನ್ನೋ ಸಿನಿಮಾದಲ್ಲಿ ರವಿಕುಮಾರ್ ಅನ್ನೋ ಪಾತ್ರ ಮಾಡಿದ್ದೀನಿ. ಸೊ ಚಾರ್ಜ್ ಶೀಟ್ ಅನ್ನೋದು ಉಮೇಶ್ ಸರ್ ಅವರು ಬರೆದಿರುವಂತಹ ಒಂದು ಬುಕ್ನ ಒಂದು ಬೇಸ್ಡಾಗಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ವೆಂಕಟ್ ಭಾರದ್ವಾಜ್ ಅವರು ನಿರ್ದೇಶನ. ತುಂಬ ಒಳ್ಳೆಯ ಚಿತ್ರ. ಸುಂದರ್ರಾಜ್ ಸರ್ ಅವ್ರದ್ದು 250ನೇ ಚಿತ್ರ. ನಾನು ಇದರಲ್ಲಿ ರವಿಕುಮಾರ್ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ತುಂಬ ಒಳ್ಳೆ ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಆಗಿದೆ ಇದು. ದಯವಿಟ್ಟು ಪ್ರೇಕ್ಷಕರಲ್ಲಿ ವಿನಂತಿ ಮಾಡ್ತೀನಿ, ನೀವೆಲ್ಲರೂ ಬಂದು ಈ ಸಿನಿಮಾನ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳಿ, ಇದು ಈ ಕತೆ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಯಾಕಂದ್ರೆ ಈ ಕಥೆಯನ್ನ ಕೇಳಿರ್ತಾರೆ ಜನ, ಅಂತೂ ತುಂಬ ಇದನ್ನ ಮೆಚ್ಕೊಂಡಿದ್ದಾರೆ ಕೇಳಿನೇ. ಜೊತೆಗೆ ಇದನ್ನು ತೋರಿಸ್ಬೇಕು ಅನ್ನೋಂಥ ನಿರ್ಧಾರ, ಯಾಕಂದ್ರೆ ಅದು ಸ್ಟ್ರಾಂಗ್ ಇರಬೇಕು. ಯಾಕಂದ್ರೆ ಜೊತೆಗೆ ಇದನ್ನು ನಾನು ವಿಭಿನ್ನವಾಗಿ ತೋರಿಸ್ಬೇಕು ಅಂತಿದ್ದೆ. ಆ ನಿರ್ಧಾರ ಹೆಂಗೆ ತಗೊಂಡಿದ್ದೆ? ಮೊದಲನೇದಾಗಿ ಈ ಕತೆ ಬರೋದಕ್ಕೆ ಮೂಲ ಕಾರಣ ಎಸ್ ಕೆ ಉಮೇಶ್ ಅವರು. ನಾವು ಒಂದು ಸಾರಿ ಅವ್ರ ಮನೆಗೆ ಹೋದಾಗ ಈ ಥರ ಕತೆ ಇದೆ ಅಂತ ಹೇಳಿದರು ನಮಗೆ. ನಾವು ಹಾಗೆ ಡಿಸ್ಕಷನ್ ಮಾಡ್ತಾಯಿದ್ದೋ, ನಾನು ನಮ್ಮ ಪಾರ್ಟ್ನರ್ ಆದಂಥ ಲಕ್ಷ್ಮಣ್ ಅವರು. ಸರಿ ಡಿಸ್ಕಷನ್ ಮಾಡ್ತಾ ಇದ್ದಾಗ ಹಾಗೆಯೇ ನಮ್ಮ ಎಸ್ ಕೆ ಉಮೇಶ್ ಸರ್ ಹೇಳಿದ್ರು, ನೀವು ಮಾಡ್ತೀರಾ ಮಾಡಿ ಅಂತ ನಮ್ಗೆ ಪ್ರೋತ್ಸಾಹ ಮಾಡಿದ್ರು. ಅದೇ ರೀತಿ ನಾವು ಇದು ಮಾಡ್ಕೊಂಡು ಸ್ಕ್ರಿಪ್ಟ್ ಎಲ್ಲ ರೆಡಿ ಆಯಿತು. ಒಂದೇ ಬಂದು ಅವ್ರ ಹತ್ರ ಇದು ಮಾಡಿದಾಗ ಮಾಡಿ ಅಂತ ಪ್ರೋತ್ಸಾಹ ಮಾಡಿದ್ರು. ಅದನ್ನು ನಮ್ಮ ಡೈರೆಕ್ಟ್ರಿಗೆ ಹೇಳಿದ್ರು, ಆಯಿತು ಮಾಡೋಣ ಅಂತ ಹೇಳಿದ್ರು. ಇದು ನಮ್ಮ ಅರ್ಜುನ್ ಫಿಲ್ಮ್ಸ್ ಮೊದಲನೇ ಕಾಣಿಕೆ. ಎಲ್ಲರ ಕನ್ನಡ ಅಭಿಮಾನಿಗಳು ಬಂದು ಪ್ರೋತ್ಸಾಹ ಮಾಡಿ ನೆಕ್ಸ್ಟು ನಮಗಿನ್ನ ತೆಗೆಯೋದಕ್ಕೆ ಪ್ರೋತ್ಸಾಹ ಮಾಡಬೇಕಾ ಕೇಳ್ಕೊಳ್ತೀವಿ. ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ಅದರಲ್ಲಿ. ಎಲ್ಲರೂ ಬಂದು ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಏನಿದೆ ಈ ಕಥೆಯಲ್ಲಿ ಅಂತ. ಅದಕ್ಕೆ ಎಲ್ಲ ಪ್ರೇಕ್ಷಕರು ಬಂದು ನೋಡಿ ಅಮ್ಮನ ಬೆಳೆಸಿ ಅಂತ ಕೇಳ್ಕೊಂಡು. ಆಮೇಲೆ ಇದು ತಂದೆ ಮಕ್ಕಳ ಟ್ರೂ ಸ್ಟೋರಿ. ಇದು ತಂದೆ ಮಗಳದು ಫಸ್ಟ್ ಪಾಯಿಂಟ್, ಅದು ಮೇಯ್ನ್ ಇರೋದು. ಇವಾಗ ಏನೇನಾಗ್ತಾ ಇದೆ ಅಂತ ನಿಮಗೆ ಗೊತ್ತಿದೆ. ಇವಾಗ ತಂದೆ ಮಗಳ ರಿಯಲ್ ಸ್ಟೋರಿನ ರಿಯಲೈಸ್ ಆಗುತ್ತೆ. ಇದು ಎಲ್ಲರೂ ಕನ್ನಡ ಕಲಾಭಿಮಾನಿಗಳು ಒಂದು ಥಿಯೇಟ್ರಲ್ಲೇ ಬಂದು ನೋಡಿ ಪ್ರೋತ್ಸಾಹ ಮಾಡಿ ದಯವಿಟ್ಟು. ಮೂವಿ ಚೆನ್ನಾಗಿ ಬಂದಿದೆ, ಎಲ್ಲರ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ದೇ ಹ್ಯಾವ್ ಸೆಂಟ್ ಎ ನೈಸ್ ಮೆಸೇಜ್ ಟು ದ ಯಂಗರ್ ಜನ್ರೇಷನ್. ಅದಾದ್ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಮತ್ತು ಇನ್ನೊಬ್ರು ಅವ್ರು ರೌಡಿ ಇರ್ತಾರಲ್ಲ, ಅವ್ರ ಹೆಸರೇನು? ವೆಂಕಟ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ. ಯಾವ ಪಾರ್ಟ್ ತುಂಬ ಇಷ್ಟ ಆಯಿತು? Story was good. How they took the director's take in the movie is also a bit interesting. Almost till the end, we don't find who is the culprit. It was good. ಚೆನ್ನಾಗಿತ್ತು. ಎಲ್ಲ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಯಾರು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು? ಸುಂದರರಾಜ್ ಈಸ್ ಎ ರಿಯಲ್ ಆರ್ಟಿಸ್ಟ್. ಡೈರೆಕ್ಷನ್ ಸೂಪರ್ ಆಗಿದೆ. ಮೀಡಿಯಾದವರು ತುಂಬ ಧನ್ಯವಾದಗಳು. ಮೂವಿ ತುಂಬ ಚೆನ್ನಾಗಿದೆ. ಮರ್ಡರ್ ಇನ್ವೆಸ್ಟಿಗೇಷನ್ ಮೂವಿ ಸ್ಟೋರಿ. ಉಮೇಶ್ ಸರು ದಕ್ಷ ಆಫೀಸರ್ 93ರಲ್ಲಿ ನಾನು ರಿಯಲ್ಲೇ ನೋಡಿದ್ದೀನಿ ಅವ್ರಿಗೆ. ಬೆಂಗಳೂರಿಗೆ ದಕ್ಷ ಆಫೀಸರ್ ಅವರು, ಪ್ರಾಮಾಣಿಕತೆ. ಮತ್ತು ಇಂಥ ಕ್ರಿಮಿನಲ್ಗಳನ್ನ ಯಾವತ್ತೂ ಕ್ಷಮಿಸಬಾರ್ದು, ಆ ರೀತಿ ಫಿಲಮಲ್ಲಿ ತೋರಿಸಿದ್ದಾರೆ. ಮತ್ತು ಇನ್ನೊಂದು ಅವ್ರಿಗೆ
ಚಾರ್ಜ್ ಶೀಟು ಹಾಕಲ್ಲ, ಅವ್ರಿಗೆ ಲಾಕಪ್ ತೊಗೊಂಡು ಹೋಗಲ್ಲ, ಗಲ್ಗೂ ಕೋರ್ಟ್ಗೂ ಬಡ್ದು ಮಾಡಲ್ಲ. ಲಾಸ್ಟ್ಗೆ ಮರ್ಡರ್ ಏನಂದರೆ ಒಂದು ಈ ಫಿಲಮಲ್ಲಿ ತೋರಿಸ್ಕೊಟ್ಟಿದ್ದಾರೆ ಕ್ರಿಮಿನಲ್ಗಳಿಗೆ ಏನು ಮಾಡ್ಬೇಕಂದ್ರೆ ಫಿಲ್ಮಲ್ಲಿ ಕರ್ನಾಟಕ ಪೊಲೀಸ್ನವರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ದಕ್ಷ ಆಫೀಸರು ಉಮೇಶ್ ಸರ್ ವೆರಿ ಗುಡ್ ಆಫೀಸರ್. ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರಿಗೆ. ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಈ ರೀತಿ ಒಂದು ಒಳ್ಳೆ ಮೆಸೇಜು ಸಮಾಜಕ್ಕೆ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸುಂದರರಾಜ್ ಸರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ನೀವು ಅಳ್ತಾ ಇದ್ದೀರಾ? ಸ್ವಲ್ಪ ಮೇಡಮ್ ಕಣ್ಣಲ್ಲಿ ಎಮೋಷನಲ್ ಆಯ್ತು ಸ್ವಲ್ಪ. ಲಾಸ್ಟ್ಗೆ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಇದಾಯಿತು. ಯಾವ ಸೀನಲ್ಲಿ? ಇದು ಸುಂದರ್ ಸರ್ ಮತ್ತು ಅವರು ಪೊಲೀಸ್ ಆಫೀಸರ್ ಹೆಣ್ಮಗಳು ಮಾತಾಡಬೇಕಾದ್ರೆ ಸ್ವಲ್ಪ ಎಮೋಷನ್ ಆಯ್ತು ನನಗೆ. ಥ್ಯಾಂಕ್ ಯು. ಸುಂದರರಾಜ್ ಅವರು ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮಾಡವ್ರೆ ಮತ್ತು ಒಂದು ಅಭಿನಯನ ಅವರು ಕಣ್ಣಲ್ಲಿ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಮತ್ತು ಏನೋ ಪ್ರಶ್ನೆ ಕೇಳಿ ನಾನು ಉತ್ತರ ಹೇಳ್ತೀನಿ, ನಾನು ಒಬ್ಬನೇ ಹೇಳೋಕ್ಕಾಗುತ್ತೆ. ಯಾವ ಸೀನ್ ಇಷ್ಟ ಆಯ್ತು ನಿಮಗೆ? ಎಲ್ಲ ಸೀನು ಚೆನ್ನಾಗಿದೆ, ಪ್ರತಿಯೊಂದು ಸೀನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮ್ ನೋಡಿ. ಎಮೋಷನಲ್ ಆಯ್ತಾ ನಿಮಗೆ ಸಿನಿಮಾ ನೋಡಿದಾಗ? ಕಣ್ಣೀರು ಬಂದಿಲ್ಲ ಒಂದು ಅಷ್ಟೇ, ಅದು ನೆಕ್ಸ್ಟ್ ಇನ್ನೊಂದು ಫಿಲಮ್ ಬಂದರೆ ಕಣ್ಣೀರು ಬರುತ್ತೆ. ಸರಳ ಮೇಡಮು ಕಾನ್ಸ್ಟೇಬಲ್ ಚೆನ್ನಾಗಿ ಮಾಡೋರೆ.